ಒಟ್ಟು ಇನ್ನು ಮೂಡ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್, ಜನಪ್ರತಿನಿಧಿಗಳ ಕೋರ್ಟ್ಗೆ ತನಿಖಾ ವರದಿ ಫೈನಲಿ ಸಲ್ಲಿಕೆ ಆಗಿದೆ. ಲೋಕಾಯುಕ್ತ ಎಸ್ಪಿ ಉದೇಶ್ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ಗೆ. ಬಹುನಿರೀಕ್ಷಿತ ಲೋಕಾಯುಕ್ತ ವರದಿ, ಮೂಡ ಹಗರಣದ ತನಿಖೆ ಸಂಬಂಧಪಟ್ಟಂತ ವರದಿ, ತನಿಖಾ ವರದಿ ಈಗ ಫೈನಲಿ ಸಲ್ಲಿಕೆ ಆಗಿದೆ. 27 ಸಂಪುಟಗಳ ಅಂತಿಮ ವರದಿ ಸಲ್ಲಿಕೆ ಮಾಡಿದ್ದಾರೆ. 2 ದೊಡ್ಡ ಚೀಲ, 2 ಸಣ್ಣ ಚೀಲ ಇದರಲ್ಲಿ ವರದಿ ತಂದಿದ್ರು ಅಧಿಕಾರಿಗಳು. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ವರದಿ ಪರಿಶೀಲನೆ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುತ್ತೆ. ವರದಿಯಲ್ಲಿ ಏನಿದೆ, ವರದಿ ಆದಮೇಲೆ ಏನಾಗುತ್ತೆ, ಅಥವಾ ಈ ವರದಿಯ ನಂತರ ಸಿದ್ದರಾಮಯ್ಯನವರ ಭವಿಷ್ಯ ಏನು, ಅವೆಲ್ಲ ನಿಮಗೆ ಗೊತ್ತಿರೋದೆ. ಈಗಾಗಲೇ ಏನು ಡೆವಲಪ್ಮೆಂಟ್ಗಳಾಗಿದೆ, ಅದೇ ವರದಿ ಈಗ ರೀಚ್ ಆಗಿರೋದು, ಅದೇ ವರದಿ ಕೋರ್ಟನ್ನು ತಲುಪಿರೋದು. ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ನಾವು ತಿಳಿಸಿದ್ದೀವಿ. ವರದಿಯಲ್ಲಿ ಸಿದ್ದರಾಮಯ್ಯನವರದ್ದು ಏನು ಪಾತ್ರ ಇಲ್ಲ. ಈ ವಿಚಾರದೇನು ಆರೋಪ ಬಂದಿತ್ತು ಅದರಲ್ಲಿ ಸಿದ್ದರಾಮಯ್ಯನವರು ಕಂಪ್ಲೀಟ್ಲಿ ಯಾವುದೇ ತಪ್ಪನ್ನು ಮಾಡಿಲ್ಲ ಅನ್ನೋದು ಇಲ್ಲಿ ಉಲ್ಲೇಖ ಆಗಿದೆ. ಫೈನಲಿ ಆ ರಿಪೋರ್ಟ್ ಅಫಿಷಿಯಲಿ ಸಬ್ಮಿಟ್ ಆಗಿದೆ. ಬಟ್ ಒಂದಿಷ್ಟು ನಡಿಬೇಕಾಗಿರುವ ಪ್ರಕ್ರಿಯೆಗಳು ನಡಿಬೇಕು. ಅದೇನು ಅನ್ನೋದರ ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ರಿಪೋರ್ಟ್ ಸಬ್ಮಿಟ್ ಆಯಿತು, ರಿಪೋರ್ಟಲ್ಲಿ ಏನಿದೆ ಅನ್ನೋದು ನಿನ್ನೆನೇ ಗೊತ್ತಾಯಿತು. ಈಗ ಮುಂದೇನು, ಏನೇನು ಆಗೋದಿದೆ, ಮುಂದೇನಾಗುತ್ತೆ, ಸಿದ್ದರಾಮಯ್ಯನವರ ಭವಿಷ್ಯ ಅಫಿಷಿಯಲಿ ಯಾವಾಗ ನಿರ್ಧಾರ? ಪ್ರಣುತ್, ಇವತ್ತು ಲೋಕಾಯುಕ್ತ SP ಉದೇಶ್ ಅವರಿಂದ ಕೋರ್ಟ್ಗೆ ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇವತ್ತು ರಿಪೋರ್ಟ್ ಸಬ್ಮಿಟ್ ಆಗಿರುವಂತಹದ್ದು. ಅಂದರೆ ಮೂಡ ವಿಚಾರವಾಗಿ ಏನು ತನಿಖೆ ನಡೆಸಿದ್ರು ಆ ವರದಿ 27 ಸಂಪುಟಗಳುಳ್ಳಂತಹ ಒಂದು ಬೃಹತ್ ವರದಿ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಆಗಿದೆ. ಕೋರ್ಟ್ ಎಲ್ಲವನ್ನೂ ಕೂಡ ಒಂದು ರೀತಿ ಸ್ಕ್ರೂಟಿನಿಯನ್ನು ಮಾಡುವಂತಹದ್ದು. ಅಂದರೆ ಜಡ್ಜ್ ಏನಿದ್ದಾರೆ ಅವರು ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಯಾವ ರೀತಿಯಾಗಿ ತನಿಖೆ ಆಗಿದೆ, ತನಿಖೆಗೆ ಯಾರನ್ನೆಲ್ಲ ವಿಚಾರಣೆ ಮಾಡಲಾಗಿದೆ, ತನಿಖೆಯಿಂದ ಯಾವೆಲ್ಲ ವಿಚಾರ ಹೊರಗೆ ಬಂದಿದೆ, ಏನು ಆರೋಪಗಳಿತ್ತು ಆ ಆರೋಪಗಳು ನಿಜ ಆಗಿದ್ದರೆ ಯಾವ ರೀತಿಯಾದಂತಹ ತನಿಖೆ ಮುಂದುವರೆದಿದೆ, ದೂರುದಾರ ಕೊಟ್ಟಂತಹ ದೂರಿನಲ್ಲಿ ಏನಿತ್ತು ಅನ್ನುವಂತಹ ಡೀಟೇಲ್ ವರದಿಯನ್ನು ಅವರು ತೆಗೆದುಕೊಳ್ತಾರೆ. ಅಂದರೆ ಆ ತನಿಖಾ ವರದಿ ಏನಿದೆ ಆ ತನಿಖಾ ವರದಿಯನ್ನು ಪರಿಶೀಲನೆಯನ್ನು ನಡೆಸ್ತಾರೆ. ಪರಿಶೀಲನೆ ನಡೆಸಿದ ಬಳಿಕ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಆದರೆ ವರದಿ ಅಂದರೆ ಸಬ್ಮಿಟ್ ಮಾಡಿದಂತಹ ವರದಿಯ ಪ್ರಕಾರ ಸಿದ್ದರಾಮಯ್ಯ ಮತ್ತು 4 ಜನ ಅಂದರೆ ಅವರ ಬಾಮೈದ, ಅವರ ಪತ್ನಿ ಸೇರಿ 4 ಜನರ ಪಾತ್ರ ಈ ಒಂದು ಮೂಡ ವಿಚಾರವಾಗಿ ಇಲ್ಲ, ಮೂಡ ಪ್ರಕರಣದಲ್ಲಿ ಇಲ್ಲ ಅನ್ನುವಂತಹ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಅದನ್ನು ಅಫಿಷಿಯಲ್ ಆಗಿ ಕೋರ್ಟ್ ಅನೌನ್ಸ್ ಮಾಡಬೇಕು, ಅಂದರೆ ಕೋರ್ಟ್ ಆದೇಶವನ್ನು ನೀಡಬೇಕು. ವರದಿಯ ಪ್ರಕಾರ ಈ ಒಂದು ಮೂಡ ಪ್ರಕರಣದಲ್ಲಿ ಇವರ ಪಾತ್ರ ಇಲ್ಲ ಅನ್ನುವಂತಹದ್ದು. ಆ ಪರಿಶೀಲನೆ ಮೊದಲು ನಡೆಯುತ್ತೆ. ಪರಿಶೀಲನೆಯ ಬಳಿಕ ಕೋರ್ಟ್ ನೀಡುವಂತಹ ಆದೇಶದ ಕಡೆ ಎಲ್ಲರೂ ಕೂಡ ಇದೀಗ ಗಮನ ಹರಿಸಿರುವಂತಹದ್ದು. ಸಹಜವಾಗಿ ಲೋಕಾಯುಕ್ತ ವರದಿಯಲ್ಲಿ ಸಿದ್ದರಾಮಯ್ಯ ಪರವಾಗಿಯೇ ಆ ಒಂದು ವರದಿ ಇದೆ ಅನ್ನುವಂತಹದ್ದು ನಿನ್ನೆ ಅಷ್ಟೇ ಬಹಿರಂಗಗೊಳಿಸಿರುವಂತಹದ್ದು. ಯಾಕಂದ್ರೆ ಯಾರು ದೂರುದಾರ ಸ್ನೇಹಮಯಿ ಕೃಷ್ಣ ಇದ್ರು ಅವರಿಗೆ ಕೊಟ್ಟಂತಹ ನೋಟಿಸ್ನಲ್ಲಿ ಮೆನ್ಷನ್ ಮಾಡಿದೆ. ಆ ಒಂದು ನೋಟಿಸ್ ಕಾಪಿ ಏನು ಸಿಕ್ಕಿತ್ತು ಅದರಲ್ಲಿ ಇವರ ಒಂದು ಪಾತ್ರ ಇರೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಆ ಒಂದು ನೋಟಿಸನ್ನು ನೀಡಲಾಗಿತ್ತು. ಲೋಕಾಯುಕ್ತ ಸಲ್ಲಿಸಿರುವಂತಹ ಅಂದರೆ ಇವತ್ತು ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಆ ಒಂದು ವರದಿಯಲ್ಲಿ ಯಾವುದೇ ರೀತಿಯಾದಂತಹ ಪಾತ್ರ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಬಾಮೈದಂದು ಇಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿದೆ. ಆ ಒಂದು ವರದಿ ಪರಿಶೀಲನೆಯ ಬಳಿಕ ಎಲ್ಲವೂ ಕೂಡ ಅಂದರೆ ಆದೇಶ ಒಂದು ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.